ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಟೀ, ಕಾಫಿ ಅಂಗಡಿಗಳು, ಗೋಬಿ ಅಂಗಡಿಗಳು ಮತ್ತು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ GST ನೋಟಿಸ್ ಬಂದಿರುವ ಸುದ್ದಿಯನ್ನು ನೀವೆಲ್ಲರೂ ಕೂಡ ಕೇಳೇ ಇರ್ತೀರ. ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಸ್ಥರು ಕಳೆದ 5 ವರ್ಷಗಳಿಂದ ತೆರಿಗೆ ಕಟ್ಟಿಲ್ಲ ಅನ್ನುವ ಕಾರಣಕ್ಕೆ ತೆರಿಗೆ ನೋಟಿಸ್ ಕಳುಹಿಸಲಾಗಿದೆ. ಹಾಗಾದರೆ UPI ಮೂಲಕ 1 ವರ್ಷದಲ್ಲಿ ಎಷ್ಟು ಹಣಕಾಸಿನ ವಹಿವಾಟನ್ನು ಮಾಡಿದರೆ ನೀವು ಆದಾಯ ತೆರಿಗೆ ನೋಟಿಸನ್ನು ಪಡೆದುಕೊಳ್ಳುತ್ತೀರಿ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಸ್ನೇಹಿತರೆ. ಆದಾಯ ತೆರಿಗೆ ನಿಯಮದ ಪ್ರಕಾರ 1 ವರ್ಷದಲ್ಲಿ 40 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳನ್ನು ಮಾಡಿದರೆ ಅವರಿಗೆ GST ನೋಟಿಸನ್ನು ಕಳುಹಿಸಲಾಗುತ್ತೆ. ಬೇಕರಿಗಳು, ಹೋಟೆಲ್ಗಳು, ಕಿರಾಣಿ ಅಂಗಡಿಗಳು ಸೇರಿದಂತೆ ಇತರೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಸ್ಥರು ವಾರ್ಷಿಕವಾಗಿ 40 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟನ್ನು ಮಾಡಿದರೆ ಅವರಿಗೆ GST ನೋಟಿಸ್ನ ಕಳುಹಿಸಲು ಈಗ ಸರ್ಕಾರ ಮುಂದಾಗಿದೆ. ಅದೇ ರೀತಿಯಲ್ಲಿ UPI ಸೇವೆಯ ಮೂಲಕ ಹಣಕಾಸಿನ ವಹಿವಾಟುಗಳನ್ನು ಮಾಡುತ್ತಿರುವ ರಾಜ್ಯದ ಎಲ್ಲ ಸಣ್ಣ ಪುಟ್ಟ ವರ್ತಕರ ಮಾಹಿತಿಯನ್ನು ಕಲೆ ಹಾಕುವ ವಾಣಿಜ್ಯ ತೆರಿಗೆ ಇಲಾಖೆಯು ಈಗ ವಹಿವಾಟಿನ ಮೇಲೆ GST ವಿಧಿಸಲು ಮುಂದಾಗಿದೆ. 2017ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಅನ್ವಯ ಸರಕುಗಳ ಮಾರಾಟ ಮೌಲ್ಯ ವಾರ್ಷಿಕವಾಗಿ 40 ಲಕ್ಷ ರೂಪಾಯಿ ದಾಟಿದರೆ ಮತ್ತು ಸೇವೆಗಳ ಪೂರೈಕೆಯ ಮೌಲ್ಯ ವಾರ್ಷಿಕವಾಗಿ 20 ಲಕ್ಷ ರೂಪಾಯಿ ದಾಟಿದರೆ ವರ್ತಕರು ಕಡ್ಡಾಯವಾಗಿ GSTಯನ್ನು ನೋಂದಾವಣಿ ಮಾಡಬೇಕು. ಆದರೆ ಕಳೆದ 5 ವರ್ಷಗಳಿಂದ ಬಹುತೇಕ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾವುದೇ ರೀತಿಯ GSTಯನ್ನು ನೋಂದಾವಣಿ ಮಾಡಿಲ್ಲ. ಈ ಕಾರಣಗಳಿಂದ ಅಂಥವರಿಗೆ GST ನೋಟಿಸ್ ಕಳುಹಿಸಲಾಗಿದೆ ಅಂತ ಈಗ ತೆರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಇನ್ನೂ ಕೂಡ GST ನೋಂದಾವಣಿ ಮಾಡದ ವ್ಯಾಪಾರಿಗಳನ್ನು ಪತ್ತೆ ಮಾಡಲು UPI ಮಾಹಿತಿಯನ್ನು ಬಳಸಿಕೊಳ್ಳಲಾಗಿದೆ. 40 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಪಡೆದುಕೊಂಡು ಸರಕು ಮತ್ತು ಸೇವಾ ಕಾಯ್ದೆ 2017ರ ಅಡಿಯಲ್ಲಿ GST ನೋಂದಾವಣಿಯನ್ನು ಮಾಡಿಕೊಳ್ಳದೆ ತೆರಿಗೆ ಪಾವತಿ ಮಾಡದೇ ಇರುವ ವರ್ತಕರಿಗೆ ಮಾತ್ರ ನೋಟಿಸನ್ನು ಕಳುಹಿಸಲಾಗಿದೆ. 1 ಕೋಟಿ ರೂಪಾಯಿ ತನಕ GST ತೆರಿಗೆ ಪಾವತಿ ಮಾಡುವಂತೆ ನೋಟಿಸ್ನ ಕಳುಹಿಸಲಾಗಿದ್ದು, ಸದ್ಯ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಈಗ ಆಘಾತಕ್ಕೆ ಒಳಗಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣಕಾಸಿನ ವಹಿವಾಟುಗಳನ್ನು ಮಾಡಿ ಅದರಿಂದ ಲಾಭವನ್ನು ಪಡೆದುಕೊಂಡು ಸರ್ಕಾರಕ್ಕೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿ ಮಾಡುತ್ತಿಲ್ಲ. ಆದಾಯ ತೆರಿಗೆ ನಿಯಮ ಬಿಸಿನೆಸ್ ಮಾಡುತ್ತಿರುವವರಿಗೂ ಮತ್ತು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಸ್ಥರಿಗೂ ಒಂದೇ ಆಗಿರುತ್ತೆ. ಈ ಕಾರಣಗಳಿಂದ ವಾರ್ಷಿಕವಾಗಿ 40 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕಾಸಿನ ವಹಿವಾಟುಗಳನ್ನು ಮಾಡುವವರು ಕಡ್ಡಾಯವಾಗಿ GSTಯನ್ನು ನೋಂದಾವಣಿ ಮಾಡಿಕೊಳ್ಳಬೇಕು.